ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದರೆ ನಿನ್ನೆ ನಾನು ಆ್ಯಕ್ಚುಲಿ CCL ನೋಡಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಗೆದ್ದರು, ಅದೊಂದು ತುಂಬ ಖುಷಿ ಇದೆ. ಬಟ್ ನಿನ್ನೆ CCL ನೋಡಬೇಕಾದ್ರೆ ಲೈವಲ್ಲಿ ಮೈಕಲ್ ಅವ್ರನ್ನ ನೋಡಿದೆ. ಗೊತ್ತಲ್ಲ ನಮ್ಮ ಕನ್ನಡಿಗ ಮೈಕಿ ಅವರು, ಅದ್ರ ಜೊತೆ ವಿನಯ್ ಅಣ್ಣ ಕೂಡ ಬಂದಿದ್ರು, ವಿನಯ್ ಅವರು ಬಂದಿದ್ರು. ಸೊ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನೋಡಿದ ತಕ್ಷಣ, ಏನಪ್ಪ ಇಬ್ಬರು ಬಂದಿದ್ದಾರೆ CCLನ ಸಪೋರ್ಟ್ ಮಾಡೋದಕ್ಕೆ ಅಂತ. ಬಟ್ ಎಲ್ಲೋ ಒಂದು ಕಡೆ ನಮಗೆ ಮಿಸ್ ಹೊಡಿತಾ ಇದ್ದೇನಪ್ಪ ಅಂತಂದರೆ ಡ್ರೋನ್ ಪ್ರತಾಪ್ ಅವ್ರು ಬರಬೇಕಾಗಿತ್ತಲ್ವಾ ಅಂತ ಎಲ್ಲೋ ಒಂದು ಕಡೆ ಒಂದು ಕ್ವಶನ್ ಮಾರ್ಕ್ ಬಂತು. ಸೊ ನಿನ್ನೆ ಆ್ಯಕ್ಚುಲಿ ನಾನು ಜಿಯೋದಲ್ಲಿ ನೋಡ್ತಿದ್ದೆ ಆ್ಯಕ್ಚುಲಿ ಅದರ ಮ್ಯಾಚ್. ಸೊ ಇದರಲ್ಲಿ ಸ್ಟಾರಲ್ಲಿ ನಮ್ಗೆ ಅಷ್ಟೊಂದು ಕ್ಲಾರಿಟಿ ಬರಲ್ಲ ಅಂತ ಹೇಳ್ಬಿಟ್ಟು ಸೊ ಜಿಯೋದಲ್ಲಿ HD ಹಾಕೊಂಡು ನೋಡ್ತಾ ಇದ್ದೆ. ಸೊ ಇವನು ನೋಡ್ಬಿಟ್ಟು ಶಾಕ್ ಆದ ಆ್ಯಕ್ಚುಲಿ. ಸೊ ಮೈಕಿ ಅವ್ರನ್ನ ನಿಮ್ಗೆ ಏನು ಅನಿಸ್ತು? ಸೊ ಆ್ಯಕ್ಚುಲಿ ಖುಷಿ ಆಯಿತು, ಮೈಕಲ್ ಅಜಯ್ ಅವ್ರು ಬಂದಿದ್ದು ನೋಡಿ ಖುಷಿ ಆಯಿತು, ಆ್ಯಂಡ್ ವಿನಯ್ ಅವ್ರನ್ನೂ ಕೂಡ ನೋಡಿ ಖುಷಿ ಆಯಿತು. ಜೊತೆಗೆ ಕಾರ್ತಿಕ್ ಅವರು ಇರಬೇಕಿತ್ತು ಆ್ಯಂಡ್ ಡ್ರೋನ್ ಪ್ರತಾಪ್ ಅವ್ರು ಕೂಡ ಇರಬೇಕಿತ್ತು. ಎಲ್ಲರೂ ಇದ್ದಿದ್ರೆ ಖುಷಿ ಆಗ್ತಿತ್ತು ನೋಡಲಿಕ್ಕೆ ಅಂತ ನನಗನ್ನಿಸ್ತು. ಯಾಕಪ್ಪ ಅಂತಂದರೆ ಸೊ ಏನಾಗುತ್ತೆ ಗೈಸ್, ಇವಾಗ ಸೊ ತುಂಬ ಜನ ಮಧ್ಯದಲ್ಲಿ ಈಗ ವೈಮನ್ಸ್ ಬಂದ್ಬಿಟ್ಟಿದೆ. ಸೊ ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣನೇ ಅವರವರು ಒಂದೊಂದು ಗುಂಪು ಕಟ್ಕೊಂಡು ಅವ್ರವ್ರ ಪಡೆಗೆ ಅವರು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಎಲ್ಲರೂ ಒಂದ್ ಕಡೆ ಸ್ಟೇಡಿಯಂ ಅಲ್ಲಿ ಸೇರಿದ್ರಾಗ ಅಭಿಮಾನಿಗಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಾಟ್ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಅಂತಲ್ಲ, ವಿನಯ್ ಅವರ ಅಭಿಮಾನಿಗಳಾಗಿರ್ಬೋದು, ಸಂಗೀತ ಅವರ ಅಭಿಮಾನಿಗಳಾಗಿರ್ಬೋದು, ಅಂಡ್ ಕಾರ್ತಿಕ್ ಅವರ ಅಭಿಮಾನಿಗಳಾಗಿರ್ಬೋದು, ನಮ್ರತಾ ಆಗಿರ್ಬೋದು, ಆ್ಯಂಡ್ ತುಂಬ ಜನ ಇದ್ದಾರೆ. ಸೊ ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು ಎಲ್ಲ ಸೇರಿದ್ರೆ ಒಂದು ಕಡೆ ಇನ್ನೂ ಸಖತ್ತಾಗಿರೋದು. ನಾವು ಏನೋ ನೋಡ್ತಿದ್ವಿ ತುಂಬ ಮ್ಯಾಚ್ಗಳನ್ನ ಸಪೋರ್ಟ್ ಮಾಡೋಕ್ಕೆ ಹೈದರಾಬಾದ್ ಸ್ಟೇಡಿಯಂಗೂ ತುಂಬ ಜನ ಬರ್ತಿರ್ತಾರೆ ನಾವು ಮೇ ಬಿ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ಗೈಸ್, ಸೊ ಈ ಥರ ಎಲ್ಲ ಗೆಟ್ ಟುಗೆದರ್ ಮಾಡಿದ್ರೆ ಒಂದು ಜಾಗದಲ್ಲಿ ಸೇರಿದ್ರೆ ಅವ್ರ ಮಧ್ಯೆ ಏನೇ ಇರ್ಬೋದು. ಸೊ ಏನು ಇಲ್ಲ ಇವಾಗ, ಇನ್ ಕೇಸ್ ಇದ್ರೂ ಸೊ ಗೆಟ್ ಟುಗೆದರ್ ಆದಾಗ ವೈಮನಸ್ಸೆಲ್ಲ ಏನು ಚೇಂಜ್ ಆಗುತ್ತೆ. ಸೊ ಕ್ಲೋಸ್ನೆಸ್ ಜಾಸ್ತಿ ಆಗುತ್ತೆ, ಇನ್ನೊಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಸೊ ಆ ಥರ ನಾವು ಖುಷಿ ಪಡ್ತಿದ್ವಿ, ಬರ್ತಾರೆ ಅಂದ್ಕೊಂಡಿದ್ವಿ. ಡ್ರೋನ್ ಪ್ರತಾಪ್ ಅವರು, ಸಂಗೀತ ಅವರು, ಆ್ಯಂಡ್ ವರ್ತೂರ್ ಸಂತೋಷ್ ಅವರು. ಬಿಗ್ ಬಾಸ್ ತಂಡನೇ ಬರ್ಬೋದಿತ್ತೇನೋ, ಕಿಚ್ಚ ಸುದೀಪ್ ಸರ್ ಅವ್ರನ್ನೂ ಕರಿಬೋದಿತ್ತೇನೋ, ಏನಾಗಿದೆ ಅಂತ ಗೊತ್ತಿಲ್ಲ ಸರಿಯಾಗಿ ಮ್ಯಾಟ್ರು. ಬಟ್ ಅಷ್ಟು ಬರೋ ಮ್ಯಾಚ್ಗಳಾದ್ರೆ ಕರ್ಸಿದ್ರೆ ಎಲ್ಲರೂ. ಸೊ ಖುಷಿ ಆಗುತ್ತೆ ಅಂತ ನಮಗೆ ಅನಿಸುತ್ತೆ. ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಹೌದು, ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಪ್ರೆಸೆಂಟಲ್ಲಿ ಡ್ರೋನ್ ಪ್ರತಾಪ್ ಅವರು ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡ್ತಿರೋದ್ರಿಂದ ಸೊ ಅವರು ಕೂಡ ಬ್ಯುಸಿ ಆಗಿದ್ದಾರೆ. ಅವ್ರ ಸಂಸ್ಥೆ ಇದೆ, ನಿಮ್ಗೆ ಗೊತ್ತೇ ಇದೆ. ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಆ್ಯಂಡ್ ಸ್ವಲ್ಪ ಇವಾಗ ಬಂದಿರೋ ಅಮೌಂಟಲ್ಲಿ ದಾನ ಧರ್ಮ ಕೂಡ ಮಾಡ್ತಾ ಇದ್ದಾರೆ. ಸೊ ಇವಾಗ ಪ್ರೆಸೆಂಟಲ್ಲಿ ಏನಪ್ಪ ಅಂತಂದರೆ ಒಂದು ದಿನ ಯಾವಾಗ ಈಗ ನೆಕ್ಸ್ಟ್ ನಾಳೆನೋ ನಾಳಿದ್ದು ಒಂದು ಮ್ಯಾಚ್ ಇರುತ್ತೆ. ಸೊ ಆ ಟೈಮಲ್ಲಿ ಫ್ರೀ ಮಾಡಿಕೊಂಡು ಅವರು ಹೋಗಿ ಸ್ಟೇಡಿಯಂ ಬಂದರೆ ಸಪೋರ್ಟ್ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಕೂಡ ಅವ್ರನ್ನ ನೋಡಿ ತುಂಬ ಖುಷಿ ಪಡ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡ್ರೋನ್ ಪ್ರತಾಪ್ ಅವರು ಕೂಡ ಬರಬೇಕಾ CCL ಮ್ಯಾಚ್ ನೋಡೋಕ್ಕೆ? ಬಿಕಾಸ್ ನಾವು ಇವಾಗ ವಿನಯ್ ಅವ್ರನ್ನ ನೋಡಿದ್ದೀವಿ ಹಾಗೂ ಮೈಕಲ್ ಅವ್ರನ್ನ ನೋಡಿದ್ದೀವಿ. ಸೊ ಜೊತೆಗೆ ಎಲ್ಲ ಸ್ಪರ್ಧಿಗಳು ಬರಬೇಕು. ಒಟ್ಟಾರೆ ನಾವು ಒಂದೇ ಸ್ಪರ್ಧಿ ಮೇಲೆ ನಾವು ಇದು ಮಾಡ್ತಾ ಇಲ್ಲ, ಎಲ್ಲ ಸ್ಪರ್ಧಿಗಳು ಬರಬೇಕು. ಆ್ಯಂಡ್ ಡ್ರೋನ್ ಪ್ರತಾಪ್ ಅವರು ಬಂದರೆ ಇನ್ನೂ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದೇನಪ್ಪ ಅಂತಂದರೆ ಸೊ ಕರ್ನಾಟಕ ಬುಲ್ಡೋಸರ್ಸ್ ಮೇಲೆ ಚೆನ್ನೈ ರೈನೋಸ್ ಅವರು ಮ್ಯಾಚ್ ಆಡಿದ್ರೆ ಏನೇ ಗೊತ್ತೇ ಇದೆ. ಸೊ ಅದಕ್ಕೆ ಟಾಸ್ ಗೆದ್ದು ಚೆನ್ನೈ ರೈನೋಸ್ ಅವರು ಬೌಲಿಂಗ್ ತಗೊಂತಾರೆ. ಬಟ್ ಅದಕ್ಕೆ ಸಾಕಾಗಿ ಉತ್ತರ ಕೊಟ್ಟಂತಹ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಹೆವಿ ನಾಯಿಡಿ ಪೇಡಿ ಅಂತಾನೆ ಹೇಳ್ಬೋದು. ಸೊ ಆ ರೇಂಜಿಗೆ ಹೊಡಿತಾರೆ ಚೆನ್ನೈ ರೈನೋಸ್ ಮೇಲೆ. ಸೊ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರೇ ನಿಮ್ಗೆ ಒಂದು ಹೇಳ್ಬೇಕು ಸರ್, ನೀವು ಆಕ್ಟಿಂಗ್ ಪ್ರೊಫೆಷನ್ ಬಿಟ್ಬಿಡಿ ಸರ್, RCB ಬಂದ್ಬಿಡಿ ನೀವು ಹೇಳ್ತೀನಿ. ನಮ್ಮ RCBಗೆ ತುಂಬಾ ಓಪನಿಂಗ್ ಸ್ಲಾಟ್ ಅಲ್ಲಿ ಕೊರತೆ ಇದೆ. ಸೊ ಏನಪ್ಪಾ ಅಂತಂದ್ರೆ ಈ ಓಪನಿಂಗ್ ಸ್ಲಾಟ್ ಅಲ್ಲಿ ವಿರಾಟ್ ಕೊಹ್ಲಿ ಜೊತೆ ನೀವು ಬಂದ್ಬಿಡಿ ಸರ್, ಡುಪ್ಲೆಸಿಸ್ ಅವ್ರನ್ನ ಸೆಕೆಂಡ್ ಇಳಿಸ್ಕೊಂಡ್ಬಿಡೋಣ ನಾವು ಬೇಕಾರೆ. ಎಂತ ಬ್ಯಾಟಿಂಗ್ ಆಡ್ತೀರಾ ಗುರು ನೀವು. ಚಿಂದಿ ಆ 50 ಹೊಡೆದಿದ್ದು ಕ್ರೇಜ್ ಸಖತ್ತಾಗಿತ್ತು ಮಾತ್ರ. ನಾವಂತೂ ಏನ್ ಗುರು ಹಿಂಗ್ ಹೊಡಿತಾವ್ರೆ, ಅದು ಕ್ರಿಸ್ ಗೇಲ್ ತರ ನಿಂತ್ಕೊಂಡು ಆಡ್ತಾ ಇದಾರೆ, 6ಗಳು 4ಗಳು. ಶಾಕ್ ಆಯ್ತು ನಮ್ಗೆ. ಹ್ಯಾಟ್ಸ್ ಆಫ್ ಸರ್. ಅದು ಮೊದಲನೇ ಬಾಲ್ ಬರ್ತಾ ಇದ್ದಂಗೆ ಫೇಸ್ ಮಾಡಿ ಸೆಕೆಂಡ್ ಇನ್ನಿಂಗ್ಸ್ ಎಲ್ಲ ಮ್ಯಾಚ್ ನೋಡ್ತಾ ಇದ್ದೀನಿ. ಮೊದಲನೇ ಬಾಲೇ ಬಂದು 6, ಎರಡನೇ ಬಾಲು 6. ಅದು ನಾಟ್ ದಟ್ ಅವರು ಪರ್ಟಿಕ್ಯುಲರ್ 60 yards ಅಲ್ಲಿ ಹೊಡಿತಲ್ಲ, ಅವರು ಇನ್ನೂ ಜಾಸ್ತಿ 75 yardsಗೆ 80 yards ಕಳಿಸ್ತಾ ಇದ್ದಾರೆ. ಮೊನ್ನೆ ಮ್ಯಾಚ್ ಫಸ್ಟ್ ಮ್ಯಾಚ್ ಅಲ್ಲಿ ಆಡಿದಾಗ ಶಾರ್ಜಾದಲ್ಲಿ ಔಟ್ ಸೈಡ್ ಕಳಿಸಿದ್ರು ಸ್ಟೇಡಿಯಂ ಇಂದ ಆಚೆ ಕಡೆ. ಸೊ ಇಲ್ಲಿ ಹೈದರಾಬಾದ್ ದೊಡ್ಡ ಗ್ರೌಂಡ್, ಅಲ್ಲೂ ಮಾಮೂಲಿ ಫ್ಯಾನ್ಸ್ ಹತ್ರ ಕುತ್ಕೊಂತಾರಲ್ಲ, ಅಲ್ಲಿ ಕಳಿಸ್ತಾ ಇದಾರೆ ಸಿಕ್ಸಸ್ ಎಲ್ಲ. ಅಂತಂದ್ರೆ ಲೈಕ್ ಗೈಸ್ ಆಕ್ಚುಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಮ್ಮ ಕಿಚ್ಚ ಸುದೀಪ್ ಸರ್ಗೆ, ಅವ್ರ ಎನರ್ಜಿಗೆ ಆ್ಯಂಡ್ ಅವ್ರು ಸಪೋರ್ಟ್ ಮಾಡ್ತಿರೋ ರೀತಿಗೆ. ಏಜ್ ಆಗಿದ್ರು ಲೈಕ್ ಇನ್ನೂ ಯಂಗಾಗಿರೋ ಥರನೇ ಪ್ರತಿಯೊಂದಕ್ಕೂ ಸಿಂಗಲ್ ಹೋದ್ರೂ ಕ್ಲಾಪ್ಸ್ ಹೊಡಿತಾರೆ, ಚಿಯರ್ ಅಪ್ ಮಾಡ್ತಾರೆ. ಸೊ ಅವ್ರ ಎನರ್ಜಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಲಿ CCL ಇನ್ನೂ ಒಂದು 10 ವರ್ಷ 20 ವರ್ಷ ತನಕ ಅವರೇ ಹ್ಯಾಂಡಲ್ ಮಾಡ್ಕೊಂಡು ಮುಂದಕ್ಕೆ ತೊಗೊಂಡೋಗ್ಲಿ ಅಂತ ನಾವು ಕೇಳ್ಕೊತೀವಿ. ಆ್ಯಂಡ್ ನಿನ್ನೆ ಮ್ಯಾಚಲ್ಲಿ ಕರ್ನಾಟಕ ಬುಲ್ಡೋಸರು 67 ರನ್ನಿಂದ ಸಾಕತ್ತಾಗಿ ಗೆದ್ರು ಮ್ಯಾಚ್ನ. ಸೊ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಪ್ಲೇ ಆಫ್ಗೆ ಆಗಲೇ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. ಟಾಪ್ 3 ಗೆದ್ದಿದ್ದೀವಿ. ಇವಾಗ ಇನ್ನೊಂದು 2 ಮ್ಯಾಚ್ ಇದೆ. ಸೊ ನೋಡೋಣ. ಬಟ್ ನಮ್ಗೇನಪ್ಪ ಒಂದು ಆಸೆ ಅಂತಂದರೆ ಫೈನಲ್ಗೆ ಬಂದು ಈ ಸತಿ ಗೆಲ್ಲಬೇಕು. ಲಾಸ್ಟ್ ಟೈಮ್ ಒಂದು ಸೆಮಿಫೈನಲ್ ಬಂದು ಸೋತೋಗ್ಬಿಟ್ರು. ಬಟ್ ಈ ಸತಿ ನಾವು ಕಪ್ ಹೊಡ್ಕೊಂಡು ಹೋಗಲೇಬೇಕು. ನೀವೇನಂತೀರಾ, ಈ ಸಲ ಕಪ್ ನಮ್ದೇನಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿನ್ನೆ ತನಕ ಚೆನ್ನೈ ರೈನರ್ಸ್ ಅವರು ಪಾಯಿಂಟ್ಸ್ ಟೇಬಲ್ಲಿ ಫಸ್ಟಲ್ಲಿದ್ದರು. ಆ್ಯಂಡ್ ನಿನ್ನೆ ಮ್ಯಾಚ್ ನಾವು ಗೆದ್ದ ಮೇಲೆ ಈಗ ಕರ್ನಾಟಕ ಬುಲ್ಡೋಸರ್ಸ್ ಅವರು ಫಸ್ಟಲ್ಲಿದ್ದೀವಿ. ಆ್ಯಂಡ್ 3 ಮ್ಯಾಚಿಗೂ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀವಿ. ಸೊ ಈ CCL ಕಪ್ ನಮ್ಮದೇ ಆಗುತ್ತೆ. ಆ್ಯಂಡ್ 2024 CCL ನಾವೇ ವಿನ್ ಆಗ್ತೀವಿ. ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಳೋದು ಬೇಡ. ಆಕ್ಚುಲಿ ಏನು ಗೊತ್ತಾ, ನಮ್ಗೆ RCB ಆಗಲಿ ಇಲ್ಲ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಗಲಿ ಇಲ್ಲ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಆಗಲಿ
ಬರ್ತಾರೆ, ಚೆನ್ನಾಗಿ ಹೊಡಿತಾರೆ, ಎಲ್ಲ ಕ್ವಾಲಿಫೈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ಬಿಟ್ಟು ಬಂದ್ಬಿಟ್ಟು ಈ ಸೆಮಿಫೈನಲ್ ಅಲ್ಲಿ ಫೈನಲ್ ಅಲ್ಲಿ ಬಂದು ಸೋತಾಗ್ಬಿಡ್ತಾರೆ. ನಮ್ಗೊಂಥರ ಇಲ್ಲ ಈ ಸತಿ ಬಿಡಿ ತಡ್ಕೊಂಡ್ಬಿಟ್ಟಿದೀವಿ ನಾವು. RCB ಅಭಿಮಾನಿಗಳು ಹೆಂಗೆ ಅಂತಂದ್ರೆ ನಮಗೆ ಕಷ್ಟ ನೋವು ಸುಖ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಮ್ಗೆ. ಸೊ ನಾವು ತಡ್ಕೊಂತೀವಿ ಗುರು. ಪಾಪ ಇನ್ನು ಹೊಸಬ್ರು ನೋಡ್ತಾ ಇರ್ತಾರೆ, ಹೆಂಗ್ ಅಭಿಮಾನಿಗಳು ಬಂದಿರ್ತಾರೆ, ಅವರು ಪಾಪ ನೋಡ್ಬೇಕಾದ್ರೆ ಬೇಜಾರಾಗೋದು ಬೇಡ. ಬಟ್ ಏನೇ ಆದ್ರೂ RCB ಫ್ಯಾನ್ಸ್ ನಾವು ಹೆಂಗೆ ಸೋಲ್ನ ಹೆಂಗೆ ತಡ್ಕೊಂತೀವಿ, ವರ್ಲ್ಡ್ ಕಪ್ ಇಂದಾನೆ ಆಚೆ ಬಂದಿದ್ದೀವಿ. ಇವೆಲ್ಲ ಏನ್ ಲೆಕ್ಕ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಬುಲ್ಡೋಸರ್ ಗೆಲ್ಲಿ ಅಂತ ನಾವು ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ನೀವು ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಇದ್ರ ಬಗ್ಗೆ ಏನು ಅನಿಸ್ತು, ಡ್ರೋನ್ ಪ್ರತಾಪ್ ಅವರು ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಬರಬೇಕಾ ಬೇಡವಾ ಅನ್ನೋದು. ಆ್ಯಂಡ್ ಮೈಕಲ್ ಅಜಯ್ ಅವರು ಆ್ಯಂಡ್ ವಿನಯ್ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು ಆ ಮ್ಯಾಚಲ್ಲಿ. ಸೊ ನಾವು ಕೇಳ್ಕೊಳ್ಳೋದು ಒಂದೇ, ಸುದೀಪ್ ಸರ್ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕರೆಸಿ ಸೊ ಒಂಥರ ಮ್ಯಾಚ್ ಇನ್ನ ಸಕ್ಕದಾಗಿ ಆಗುತ್ತೆ. ಹೌದು. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಕರ್ನಾಟಕ ಬುಲ್ಡೋಸರ್ಸ್ ತಂಡದಿಂದ ತುಂಬಾ ಜನಕ್ಕೆ ಇನ್ವಿಟೇಷನ್ ಹೋಗ್ತಾ ಇದೆ. ಸೊ ತುಂಬಾ ಜನ ಇನ್ಫ್ಲೂಯೆನ್ಸರ್ಗೂ ಕೂಡ ಯೂಟ್ಯೂಬರ್ಸ್ಗೂ ಕೂಡ ತುಂಬಾ ಜನ ಅವ್ರ ಟೀಮ್ ಕಿಟ್ನ ಕಳಿಸ್ತಾ ಇದ್ದಾರೆ. ಸೊ ಅದೇ ರೀತಿ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಕೂಡ ಕಳಿಸ್ಬೇಕು. ಇದೊಂದು ರಿಕ್ವೆಸ್ಟ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಮಾಲೀಕರಾದಂಥ ಅಶೋಕ್ ಕೇಣಿ ಅವರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವ್ರ ಟೀಮ್ ಕೂಡ ಇರ್ತಾರೆ. ಸೊ ದಯವಿಟ್ಟು ಅವ್ರಿಗೂ ಕಳಿಸಿ, ಅವರು ಕೂಡ ಬರಬೇಕು. ಆ್ಯಂಡ್ ಅವ್ರನ್ನ ನೋಡೋಕ್ಕೂ ಕೂಡ ನಾವು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಡ್ರೋನ್ ಪ್ರತಾಪ್ ಅವರು ಗಿಲಿಗಿಲಿಗೆ ಬರ್ತಿದ್ರು, ಬಟ್ ಅವ್ರು ನಿಲ್ಸ್ಬಿಟ್ಟಿದ್ದಾರೆ ಇವಾಗ. ಅವ್ರು ಮಾಡ್ತಾ ಇಲ್ಲ ಬಿಸಿ ಶೆಡ್ಯೂಲಿಂದ. ಸೊ ಇದರಲ್ಲಾದ್ರೂ ಅಟ್ಲೀಸ್ಟ್ ನೋಡಿ ಸ್ವಲ್ಪ ಖುಷಿ ಪಡೋಣ, ಅಭಿಮಾನಿಗಳಿಗೂ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್ ಈ ವಿಡಿಯೋ ಇದಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಸ್ ಆ್ಯಂಡ್ ಸಪೋರ್ಟ್ ಅಸ್. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್.